Hi, my dear student. See, 8th standard friction. ಈ ಲೆಸನ್ನ ಡಿಸ್ಕಸ್ ಮಾಡೋಣ. ವಾಟ್ ಈಸ್ ದ ಮೀನಿಂಗ್ ಆಫ್ ಫ್ರಿಕ್ಷನ್? ಫ್ರಿಕ್ಷನ್ ಅಂದರೆ ಘರ್ಷಣೆ ಅಂತ. ಅಂದರೆ ಹೇಗೆ ಉಂಟಾಗುತ್ತೆ ಘರ್ಷಣೆ, ಯಾವ ರೀತಿ ಉಂಟಾಗುತ್ತೆ ಅಂದರೆ ಫ್ರಿಕ್ಷನ್ ಅಂದರೆ ಆಪೋಸಿಟ್ ಫೋರ್ಸ್ ಅಂತ ಒಂದೇ ವರ್ಡಲ್ಲಿ. ಅಂದರೆ ಬಲ ಅನ್ನೋದು ವಿರುದ್ಧ ದಿಕ್ಕಿನಲ್ಲಿ ಯಾವಾಗ ಪ್ರಯೋಗ ಆಗುತ್ತೋ, ಈಗ ನಿಮ್ಮ ಎರಡೂ ಕೈಗಳನ್ನ ಸಮವಾಗ ಎರಡೂ ಕೈಗಳನ್ನ ಉಜ್ಜೋಕ್ಕಾಗತ್ತಾ? ಒಂದು ಹಿಂದೆ ಒಂದು ಮುಂದೆ. ಅದೆರಡು ಉಜ್ಜಿದಾಗ ಬಿಸಿ ಆಗುತ್ತೆ ಅಲ್ವಾ? ಎರಡು ಕೈಗಳನ್ನ ಚೆನ್ನಾಗಿ ಉಜ್ಜಿದಾಗ ಬಿಸಿ ಉಂಟಾಗುತ್ತೆ. ಹಿಂದೆ ಮುಂದೆ ಮಾಡ್ತೀವಿ ಅಲ್ವಾ? ಅಪೋಸಿಟಾಗಿ ಉಜ್ತಿರ್ತೀವಿ ಎರಡು ಕೈಗಳನ್ನ. ಅದನ್ನೇ ನಾವು ಘರ್ಷಣೆ ಅಂತ ಕರೀತೀವಿ. ಅಂದರೆ ಅಪೋಸಿಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಮೂವಿಂಗ್ ಆಬ್ಜೆಕ್ಟ್. ಯಾವುದೇ ಒಂದು ಚಲಿಸುತ್ತಿರುವಂತಹ ವಸ್ತುವಿನ ಮೇಲೆ ವಿರುದ್ಧ ದಿಕ್ಕಿಗೆ ಬಲವನ್ನು ಪ್ರಯೋಗ ಮಾಡಿದಾಗ ಉಂಟಾಗುವಂತಹ ಒಂದು ಬಲವನ್ನು ಫ್ರಿಕ್ಷನ್, ಘರ್ಷಣೆ ಅಂತೇಳಿ ಕರಿತೀವಿ. ಅಲ್ಲದೆ ಫೋರ್ಸ್ ದಟ್ ರೆಸಿಸ್ಟ್ ದ ಮೋಷನ್. ಏನು ಮೋಷನ್ ಅಂದರೆ ಚಲನೆ. ಈ ಬಲ ಅನ್ನೋದು ಚಲನೆಯ ವಿರುದ್ಧ ದಿಕ್ಕಿಗೆ ಹೋಗೋದು. ಚಲನೆಯ ವಿರುದ್ಧ ದಿಕ್ಕಿಗೆ ನಾವು ಬಲ ಪ್ರಯೋಗ ಮಾಡಿದ್ರೆ ಅದನ್ನು ನಾವು ಫ್ರಿಕ್ಷನ್ ಅಂತೇಳಿ ಕರಿತೀವಿ. ಸಿ, ಯು ಮೈಟ್ ಹ್ಯಾವ್ ಸೀನ್ ಎ ಡ್ರೈವರ್ ಆಫ್ ಎ ಕಾರ್ ಆರ್ ಎ ಟ್ರಕ್ ಸ್ಲೋಯಿಂಗ್ ಡೌನ್ ದ ವೆಹಿಕಲ್ ಅಟ್ ಎ ಟ್ರಾಫಿಕ್ ಸಿಗ್ನಲ್. ಸಾಮಾನ್ಯವಾಗಿ ನೀವು ಬಸ್ಸಲ್ಲಿ ಕೂತಿದ್ರೆ ಅಥವಾ ಕಾರಲ್ಲಿ ಹೋಗ್ತಿದ್ರೆ ನೋಡಿರ್ತೀರ, ಡ್ರೈವ್ ಮಾಡ್ತಿರ್ತಕ್ಕಂಥ ಕಾರ್ ಡ್ರೈವರ್ ಇರ್ಬೋದು, ಟ್ರಕ್ ಡ್ರೈವರ್ ಇರ್ಬೋದು, ಸಿಗ್ನಲ್ ಬಂತು, ಟ್ರಾಫಿಕ್ ಸಿಗ್ನಲ್ ಬಂತು, ರೆಡ್ ಲೈಟ್ ಆನ್ ಆಯಿತು ಅಂತ ಅಂದರೆ ಸಡನ್ನಾಗಿ ಗಾಡಿಯನ್ನು ಸ್ಲೋ ಮಾಡ್ತಾರೆ, ವೆಹಿಕಲನ್ನು ಅಲ್ವಾ? ಸ್ವಲ್ಪ ಬ್ರೇಕ್ ಹಾಕಿ ಆ ಗಾಡಿಯನ್ನು ನಿಲ್ಲಿಸ್ತಾರೆ. ಯು ಟು ಸ್ಲೋ ಡೌನ್ ಯುವರ್ ಬೈಸಿಕಲ್ whenever needed by applying brakes. ಏನು, ನೀವು ಬೈಸಿಕಲ್ನಲ್ಲಿ ಹೋಗ್ತಾ ಇದ್ದೀರಾ, ಸೈಕಲ್ನಲ್ಲಿ, ನೀವು ಸಹ ನಿಮಗೆ ಯಾವಾಗ ಬೇಕಾವಾಗ ಸ್ಲೋ ಮಾಡ್ಕೋತೀರ ಅಲ್ವಾ? ಯಾರಾದರೂ ಎದುರುಗಡೆ ಸ್ಕೂಟರ್ ಬಂತು ಅಥವಾ ಕಾರ್ ಬಂತು ಅಂದರೆ ನೀವು ಸಹ ಸೈಕಲ್ನ ಬ್ರೇಕ್ ಹಾಕಿ ಏನು ಮಾಡ್ತೀರಾ, ಆ ಬೈಸಿಕಲ್ನ ನಿಧಾನಗೊಳಿಸ್ಕೋತೀರ. ಹ್ಯಾವ್ ಯು ಎವರ್ ಥಾಟ್ ವೈ ಎ ವೆಹಿಕಲ್ ಸ್ಲೋಸ್ ಡೌನ್ ವೆನ್ ಬ್ರೇಕ್ಸ್ ಆರ್ ಅಪ್ಲೈಡ್? ಯಾಕೆ ವಾಹನಗಳನ್ನು ಬ್ರೇಕ್ ಹಾಕಿ ಅವುಗಳ ಮೇಲೆ ಚಲಿಸ್ತಿರ್ತಕ್ಕಂತಹ ವಾಹನಗಳನ್ನ ಏಕೆ ನಿಧಾನಗೊಳಿಸಬೇಕು? ಯಾಕೆ ನಾವು ಬ್ರೇಕನ್ನು ಅಪ್ಲೈ ಮಾಡಿ ಬಲವನ್ನು ಹಾಕಿ ನಿಧಾನ ಮಾಡಬೇಕು? ನಾಟ್ ಓನ್ಲಿ ವೆಹಿಕಲ್ಸ್, ಇದು ಕೇವಲ ವಾಹನಗಳನ್ನು ಮಾತ್ರ ಅಲ್ಲ, ಎನಿ ಆಬ್ಜೆಕ್ಟ್, ಯಾವುದೇ ವಸ್ತುಗಳ ಮೇಲೆ ಇರ್ಬೋದು. ಯಾವುದೋ ಒಂದು ಬಾಲ್ ಥ್ರೋ ಮಾಡ್ತೀರಾ, ಎಸಿತೀರಾ, ಅದನ್ನು ಮತ್ತೆ ಥ್ರೋ ಮಾಡಬೇಕು ಅಂದರೆ ಅಲ್ಲಿ ಚಲಿಸ್ತಿರುತ್ತೆ, ಅದನ್ನು ಎತ್ಕೊಂಡು ಬರಬೇಕು, ಅಥವಾ ಮೂವಿಂಗಲ್ಲಿರ್ತಕ್ಕಂತಹ ಬಾಲ್ನ ಸ್ಟಾಪ್ ಮಾಡಬೇಕು ಅಲ್ವಾ? ಮೂವಿಂಗ್ ಆಬ್ಜೆಕ್ಟ್ನ ಅಲ್ಲೂ ಸಹ ನಾವೇನು ಮಾಡ್ತೀವಿ, ಸ್ಲೋ ಡೌನ್ ಮಾಡ್ತೀವಿ ಆ ಬಾಲ್ನ, ಅಥವಾ ಅದನ್ನು ತಡೀತೀವಿ. ಮೂವಿಂಗ್ ಓವರ್ ದ ಸರ್ಫೇಸ್ ಆಫ್ ಅನದರ್ ಆಬ್ಜೆಕ್ಟ್ ಸ್ಲೋಸ್ ಡೌನ್ ವ್ಯಾನ್ ನೋ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಅಪ್ಲೈಡ್ ಆನ್ ಇಟ್. ಯಾವುದೇ ಒಂದು ವಸ್ತು ಚಲಿಸ್ತಿದೆ ಅಂದರೆ ಅದಕ್ಕೆ ಎಕ್ಸ್ಟರ್ನಲ್ ಫೋರ್ಸು ಅಂದರೆ ಭೌತಿಕವಾಗಿ ಬಲ ಹಾಕದೇ ಆ ವಸ್ತುವನ್ನು ಸ್ಲೋ ಮಾಡೋದು ಅಂದರೆ ನಿಧಾನಗೊಳಿಸೋದು ಕಷ್ಟ. ಅಂದರೆ ತಾನಾಗೇ ನಿಧಾನಗೊಳ್ಳೋಕೆ ಸ್ವಲ್ಪ ಸಮಯ ತಗೊಳುತ್ತೆ. ಆದರೆ ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲದೆ ಅಪ್ಲೈ ಮಾಡದೆ ನಾವು ಅದನ್ನು ನಿಲ್ಲಿಸ್ದೇ ವಸ್ತುವನ್ನು, ಚಲಿಸುತ್ತಿರುವಂತಹ ವಸ್ತುವನ್ನು ನಿಧಾನಗೊಳಿಸೋದು ಆಗಲ್ಲ. ಫೈನಲಿ ಇಟ್ ಸ್ಟಾಪ್ಸ್. ಹ್ಯಾವ್ ಯು ನಾಟ್ ಸೀನ್ ಎ ಮೂವಿಂಗ್ ಬಾಲ್ ಆನ್ ದ ಗ್ರೌಂಡ್ ಸ್ಟಾಪಿಂಗ್ ಆಫ್ಟರ್ ಸಮ್ ಟೈಮ್? ಆಯಿತು, ಅದು ಬಾಲ್ ಮೂವ್ ಆಗ್ತಿದೆ, ಅದನ್ನು ಸ್ಟಾಪ್ ಮಾಡಿದ್ದೀರಾ. ಹ್ಯಾವ್ ಯು ನಾಟ್ ಸೀನ್ ಎ ಮೂವಿಂಗ್ ಬಾಲ್ ಆನ್ ಎ ಗ್ರೌಂಡ್ ಸ್ಟಾಪಿಂಗ್ ಆಫ್ಟರ್ ಸಮ್ ಟೈಮ್? ಈಗ ಗ್ರೌಂಡ್ನಲ್ಲಿ, ಯಾವುದು ಮೈದಾನದಲ್ಲಿ ಚಲಿಸುತ್ತಿರ್ತಕ್ಕಂತಹ ಬಾಲನ್ನು ಮೂವ್ ಆಗ್ತಿರುತ್ತಲ್ಲ, ಮುಂದಕ್ಕೆ ಹೋಗ್ತಿರುತ್ತೆ, ಅದನ್ನು ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ, ಅದು ಹೋಗ್ತಾನೆ ಇರುತ್ತೆ ಅಲ್ವಾ? ವೈ ಡು ವಿ ಸ್ಲಿಪ್ ವೆನ್ ವಿ ಸ್ಟೆಪ್ ಆನ್ ಎ ಬನಾನಾ ಪಿಲ್? ಈ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಾಲಿಟ್ಟರೆ ಜಾರು ಬಿಡ್ತಾರೆ, ಏನಕ್ಕೆ? ವೈ ಈಸ್ ಇಟ್ ಡಿಫಿಕಲ್ಟ್ ಟು ವಾಕ್ ಆನ್ ಎ ಸ್ಮೂತ್ ಆ್ಯಂಡ್ ವೆಟ್ ಫ್ಲೋರ್? ಬಾಳೆಹಣ್ಣಿನ ಸಿಪ್ಪೆ ಮೇಲೆ ನಡೆಯೋದಕ್ಕಾಗಲ್ಲ,
ಕಾಲಿಟ್ಟರೆ ಬೀಳ್ತಾರೆ ಅಲ್ವಾ. ಮತ್ತು ಸ್ಮೂತ್ ಸರ್ಫೇಸ್ ಅಂದರೆ ತುಂಬ ನುಣುಪಾಗಿರುತ್ತಲ್ಲ, ನೈಸ್ ಇರ್ತಕ್ಕಂತಹ ನೆಲದ ಮೇಲೆ. ಮತ್ತು ವೆಟ್ ಫ್ಲೋರ್, ಒದ್ದೆಯಾಗಿರ್ತಕ್ಕಂತಹ ಜಾಗದಲ್ಲಿ ಸುಲಭವಾಗಿ ಆರಾಮಾಗಿ ವಾಕ್ ಮಾಡೋಕ್ಕಾಗಲ್ಲ, ನಡ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆ ಅಂತೇಳಿ ಕೇಳ್ತಿದ್ದಾರೆ. ವೈ? ಬಿಕಾಸ್ ಆಫ್ ನೋ ಹ್ಯಾವ್ ಎ ಫ್ರಿಕ್ಷನ್ ಆನ್ ಸ್ಮೂತ್ ಸರ್ಫೇಸ್. ನುಣುಪಾದ ಮೇಲ್ಮೈ ಮೇಲೆ ಯಾವುದೇ ರೀತಿ ಘರ್ಷಣೆ ನಡೆಯಲ್ಲ, ಅಂದರೆ ಫ್ರಿಕ್ಷನ್ ಇರಲ್ಲ ಅಲ್ಲಿ. ನೋಡಿ ಪಿಕ್ಚರಲ್ಲಿ, ಎ ಬಾಲ್ ಫಾಲ್ ಡೌನ್ ವ್ಯಾನ್ ಈ ಸ್ಟೆಪ್ಸ್ ಆನ್ ಎ ಬನಾನಾ ಪೀಲ್. ಎ ಬಾಯ್, ಒಬ್ಬ ಹುಡುಗ ಬನಾನಾ ಪೀಲರ್, ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಾಲಿಟ್ಟು ಬೀಳ್ತಿರ್ತಕ್ಕಂತಹ ಚಿತ್ರ ಕೊಟ್ಟಿದ್ದಾರೆ. ಯು ವಿಲ್ ಫೈಂಡ್ ದ ಆನ್ಸರ್ಸ್ ಟು ಸಚ್ ಕ್ವೆಶನ್ಸ್ ಇನ್ ದಿಸ್ ಚಾಪ್ಟರ್. ಏನಕ್ಕೆ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಾಲಿಟ್ಟರೆ ಜಾರ್ತಾರೆ, ನೈಸ್ ನೆಲದ ಮೇಲೆ ಮತ್ತು ವೆಟ್ಟಾಗಿರ್ತಕ್ಕಂಥ ಜಾಗದ ಮೇಲೆ ಆರಾಮಾಗಿ ಓಡಾಡೋಕ್ಕಾಗಲ್ಲ ಅಥವಾ ಸ್ಲಿಪ್ ಆಗ್ತೀವಿ, ಯಾಕೆ ಅಂತೇಳಿ ಈ ಲೆಸನಲ್ಲಿ ತಿಳ್ಕೊಳ್ಳೋಣ ಉತ್ತರ. ಆ್ಯಂಡ್ ಯು ಆಲ್ಸೋ ಥಿಂಕ್ ಅಬೌಟ್ ದಿಸ್ ಕ್ವೆಶನ್. ಸಿ, ಫೋರ್ಸ್ ಆ್ಯಂಡ್ ಫ್ರಿಕ್ಷನ್. ಬಲದಿಂದ ಉಂಟಾಗ್ತಕ್ಕಂಥ ಘರ್ಷಣೆ, ಫೋರ್ಸ್ ಆಫ್ ಫ್ರಿಕ್ಷನ್. ಘರ್ಷಣೆ ಅಂದರೆ ಘರ್ಷಣೆ ಆಗುತ್ತೆ ಅಲ್ಲ, ಅದರ ಮೇಲೆ ಯಾವ ರೀತಿ ಬಲ ಉಂಟಾಗುತ್ತೆ, ಫೋರ್ಸ್ ಆಫ್ ಫ್ರಿಕ್ಷನ್ ಅಂತ ಆ್ಯಕ್ಟಿವಿಟಿ ಮೂಲಕ ಕೊಟ್ಟಿದ್ದಾರೆ. ಜೆಂಟ್ಲಿ ಪುಷ್ ಎ ಬುಕ್ ಆನ್ ಎ ಟೇಬಲ್, ಫಿಗರ್ 8.2. ಇಲ್ಲಿ 8.2ನಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಟೇಬಲ್ ಮೇಲೆ ಒಂದು ಬುಕ್ ಇಟ್ಟಿದ್ದಾರೆ. ಪುಷ್ ಅಂದರೆ ಅದನ್ನು ತಳ್ತಿದ್ದಾರೆ ಆ ಬುಕ್ಕನ್ನು. ಪುಷ್ ಎ ಬುಕ್ ಆನ್ ಎ ಟೇಬಲ್, ಟೇಬಲ್ ಮೇಲೆ ಇರ್ತಕ್ಕಂಥ ಬುಕ್ಕನ್ನು ತಳ್ತಿದ್ದಾರೆ. ಯು ಅಬ್ಸರ್ವ್ ದಟ್ ಇಟ್ ಸ್ಟಾಪ್ಸ್ ಆಫ್ಟರ್ ಮೂವಿಂಗ್ ಫಾರ್ ಸಮ್ ಡಿಸ್ಟೆನ್ಸ್. ಅವರು ಅದನ್ನು ಮೂವ್ ಮಾಡಿದ ತಕ್ಷಣ, ಟಚ್ ಮಾಡಿ ಪುಷ್ ಮಾಡಿದ ತಕ್ಷಣ ಸ್ವಲ್ಪ ಸಮಯ ಆದಮೇಲೆ ಅದು ಬುಕ್ಕು ಏನು ಬಾಲ್ ಥರ ಏನು ಮೂವ್ ಹೋಗ್ತಾನೆ ಇರಲ್ಲ. ಅವ್ರು ಎಷ್ಟು ಫೋರ್ಸ್ನ ಅಪ್ಲೈ ಮಾಡಿ ಪುಷ್ ಮಾಡಿರ್ತಾರೆ, ಎಷ್ಟು ದೂರ ತಳ್ತಾರೆ ಅಲ್ಲಿವರೆಗೆ ಮಾತ್ರ ಬುಕ್ ಹೋಗುತ್ತೆ. ಆಮೇಲೆ ಸ್ವಲ್ಪ ಸಮಯ ಆದಮೇಲೆ ಬುಕ್ಕು ಅಲ್ಲೇ ಸ್ಟಾಪ್ ಆಗುತ್ತೆ. ರಿಪೀಟ್ ದಿಸ್ ಆ್ಯಕ್ಟಿವಿಟಿ ಪುಷಿಂಗ್ ದ ಬುಕ್ಸ್ ಫ್ರಮ್ ದ ಆಪೋಸಿಟ್ ಡೈರೆಕ್ಷನ್. ಈ ಚಟುವಟಿಕೆಯನ್ನು ಮತ್ತೆ ಮುಂದುವರಿಸಿ. ಇನ್ನೊಂದು ಸ್ವಲ್ಪ ದೂರ ಅದನ್ನು ತಳ್ಳಿ, ಅಂದರೆ ವಿರುದ್ಧ ದಿಕ್ಕಿಗೆ. ಬುಕ್ ಫ್ರಮ್ ದ ಆಪೋಸಿಟ್ ಡೈರೆಕ್ಷನ್. ಡಸ್ ದ ಬುಕ್ ಸ್ಟಾಪ್ ದಿಸ್ ಟೈಮ್ ಟು. ಸೆಕೆಂಡ್ ಟೈಮು ಅಷ್ಟೇ, ಮತ್ತೆ ಪುಷ್ ಮಾಡಿದ್ವಾ ಅದೇನು ರನ್ನಿಂಗ್ ಆಗಲ್ಲ ಆ ಬುಕ್ಕು. ಮತ್ತೆ ಏನಾಗುತ್ತೆ, ಎಷ್ಟು ಪುಷ್ ಮಾಡ್ತೀವೋ ಅಷ್ಟು ಮಾತ್ರ ಮೂವ್ ಆಗುತ್ತೆ. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಪೋಸಿಟ್ ಡೈರೆಕ್ಷನ್. ಇದನ್ನು ಈ ಕಡೆಯಿಂದ ಪುಷ್ ಮಾಡಿದ್ದಾರೆ, ಇದನ್ನು ಮತ್ತೆ ಆಪೋಸಿಟ್ ಡೈರೆಕ್ಷನಿಂದ ಪುಷ್ ಮಾಡಿದ್ದಾರೆ. ಕ್ಯಾನ್ ಯು ಥಿಂಕ್ ಆಫ್ ಅನ್ ಎಕ್ಸ್ಪ್ಲನೇಷನ್? ಯಾಕೆ ಅಂತೇಳಿ ವಿವರಿಸ್ತೀರಾ ಅಂತ ಕೇಳ್ತಿದ್ದಾರೆ. ಕ್ಯಾನ್ ವಿ ಸೇ ದಟ್ ಎ ಫೋರ್ಸ್ ಮಸ್ಟ್ ಬಿ ಆ್ಯಕ್ಟಿಂಗ್ ಆನ್ ದ ಬುಕ್ opposing its motion. This force called the force of friction. ಘರ್ಷಣಾ ಬಲ ಅಂದರೆ ಯಾವುದೇ ಒಂದು ವಸ್ತುವಿನ ಮೇಲೆ ಅದರ ವಿರುದ್ಧ ದಿಕ್ಕಿಗೆ ಬಲವನ್ನು ಹಾಕಿದಾಗ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂತಹ ಒಂದು ಬಲಕ್ಕೆ ನಾವು ಘರ್ಷಣಾ ಬಲ ಅಂತೇಳಿ ಕರಿತೀವಿ. ಇಲ್ಲಿ ದ ಫೋರ್ಸ್ ಮಸ್ಟ್ ಬಿ ಆ್ಯಕ್ಟಿಂಗ್ ಆನ್ ಅಪೋಸಿಂಗ್ ಇಟ್ಸ್ ಮೋಷನ್. ಅದು ಮೋಷನ್ ಅಂದರೆ ಚಲನೆ, ಅದು ಯಾವ ದಿಕ್ಕಿನಲ್ಲಿ ಚಲಿಸ್ತಿದೆ, ವಿರುದ್ಧ ದಿಕ್ಕಿನಲ್ಲಿ. ಅವ್ರ ಬಲವನ್ನು ಹೇಗೆ ಹಾಕ್ತಿದ್ದಾರೆ, ಆ ಫೋರ್ಸ್ ಆ ವಸ್ತುವಿನ ಮೇಲೆ ಅಪೋಸಿಟ್ ಡೈರೆಕ್ಷನ್ಗೆ ಫೋರ್ಸನ್ನು ಅಪ್ಲೈ ಮಾಡ್ತಿದ್ದಾರೆ. ಸೊ ದಿಸ್ ಫೋರ್ಸ್ ಈಸ್ ಕಾಲ್ಡ್ ವಾಟ್? ಫೋರ್ಸ್ ಆಫ್ ಫ್ರಿಕ್ಷನ್, ಘರ್ಷಣಾ ಬಲ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಘರ್ಷಣಾ ಬಲ ಅಂತಂದರೆ ನಾವು ಫೋರ್ಸ್ ಹಾಕಿದಾಗ ವಸ್ತು ಮೂವ್ ಆಗ್ತಿದೆ ಅಲ್ವಾ, ಆ್ಯಕ್ಟಿಂಗ್ ಆನ್ ಅಪೋಸಿಟ್ ಡೈರೆಕ್ಷನ್. ಅಂದರೆ ಫೋರ್ಸ್ ಅದ್ರ ಮೇಲೆ ಬಲ ಉಂಟಾಗ್ತಿದೆ, ಆದರೆ ಅದು ಮುಂದಕ್ಕೆ ಹೋಗ್ತಿದೆ ಅಂದರೆ ಅದ್ರ ಮೇಲೆ ಏನು ಅಲ್ಲಿ ಕೆಳಗಡೆ ಘರ್ಷಣೆ ಉಂಟಾಗ್ತಿದೆ. ಆದ್ದರಿಂದಾಗಿ ಘರ್ಷಣೆಯಿಂದಾಗಿ ವಸ್ತು ಏನಾಗ್ತಿದೆ, ಚಲಿಸ್ತಿದೆ. ಫ್ರಿಕ್ಷನ್ ಅಪೋಸಸ್ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಸರ್ಫೇಸ್ ಆಫ್ ದ ಬುಕ್ ಆ್ಯಂಡ್ ದ ಟೇಬಲ್. ಅಂದರೆ ಮೇಜು ಮತ್ತು ಪುಸ್ತಕಗಳ ಮೇಲ್ಮೈ ನಡುವಿನ ಸಾಪೇಕ್ಷ ಚಲನೆಯನ್ನು ಏನಂತೀವಿ ಅಂದರೆ ಘರ್ಷಣೆ. ಇಲ್ಲಿ ಟೇಬಲ್ ಮೇಲೆ ಬುಕ್ಸ್ ಇದೆ, ಮತ್ತು ಇದರ ಪುಸ್ತಕದ ಅಂದರೆ ಬುಕ್ಸ್ನ ಮೇಲ್ಮೈ ಅದು ಸ್ವಲ್ಪ ನುಣುಪಾಗಿದೆ, ಟೇಬಲ್ ಮೇಲೂ ಸಹ ಸ್ವಲ್ಪ ನುಣುಪಾಗಿದೆ. ನಾವು ಅದ್ರ ಮೇಲೆ ಬಲ ಉಂಟಾದಾಗ ಈಸಿಯಾಗಿ ಏನಾಗುತ್ತೆ, ಇದು
ಬುಕ್ಕು ಮೂವ್ ಆಗುತ್ತೆ. ಗೊತ್ತಾಯ್ತಾ? ಇದು ಘರ್ಷಣಾ ಬಲಕ್ಕೆ ಫೋರ್ಸ್ ಆಫ್ ಫ್ರಿಕ್ಷನ್ಗೆ ಅದೇ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಸಿ ನೆಕ್ಸ್ಟ್, ಯು ಸಾ ದಟ್ ಇಫ್ ಯು ಅಪ್ಲೈ ದ ಫೋರ್ಸ್ ಅಲಾಂಗ್ ದ ಲೆಫ್ಟ್. ಇದೇ ರೀತಿ ನೀವು ಆ ಪುಸ್ತಕದ ಮೇಲೆ ಅಥವಾ ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿ. ಇಲ್ಲಿ ಹೇಗೆ ಲೆಫ್ಟಿಗೆ ಎಡಭಾಗಕ್ಕೆ ಯಾವುದೋ ಒಂದು ಬಾಲ್ ಇರ್ಬೋದು ಅಥವಾ ಬುಕ್ ಇರ್ಬೋದು, ಪೆನ್ ಇರ್ಬೋದು, ಲೆಫ್ಟ್ ಸೈಡ್ಗೆ ಅದ್ರ ಮೇಲೆ ಬಲವನ್ನು ಹಾಕಿ ಸ್ವಲ್ಪ ಅದನ್ನು ಪುಷ್ ಮಾಡಿ. ಫ್ರಿಕ್ಷನ್ ಆ್ಯಕ್ಟ್ಸ್ ಅಲಾಂಗ್ ದ ರೈಟ್. ಏನಾಗುತ್ತೆ? ಫ್ರಿಕ್ಷನ್ ಘರ್ಷಣೆ ಏನಾಗುತ್ತೆ? ಘರ್ಷಣೆ ಯಾವ ರೀತಿ ಉಂಟಾಗುತ್ತೆ? ಅದರ ಆಪೋಸಿಟ್ ಡೈರೆಕ್ಷನ್ ರೈಟ್. ನೀವು ಲೆಫ್ಟಿಗೆ ತಳ್ಳಿದ್ರೆ ಅದು ಘರ್ಷಣೆ ರೈಟಿಗೆ ಬರುತ್ತೆ, ಅಂದರೆ ಆಪೋಸಿಟ್ ಡೈರೆಕ್ಷನ್. ಇಫ್ ಯು ಅಪ್ಲೈ ದ ಫೋರ್ಸ್ ಅಲಾಂಗ್ ದ ರೈಟ್, ದ ಫ್ರಿಕ್ಷನ್ ಆ್ಯಕ್ಟ್ಸ್ ಅಲಾಂಗ್ ದ ಲೆಫ್ಟ್. ಅದೇ ನೀವು ಫೋರ್ಸನ್ನು ರೈಟಿಗೆ ಹಾಕಿದ್ರೆ ಅದರ ಫ್ರಿಕ್ಷನ್ ಏನಾಗುತ್ತೆ? ಲೆಫ್ಟಿಗೆ ಬರುತ್ತೆ. ಅಂದರೆ ಆಲ್ವೇಸ್ ದ ಫ್ರಿಕ್ಷನ್ ಆ್ಯಕ್ಟಿಂಗ್ ಆನ್ ಆಪೋಸಿಟ್ ಡೈರೆಕ್ಷನ್. ನಾವು ಫೋರ್ಸ್ ಹಾಕಿದಾಗ ಯಾವುದೇ ಒಂದು ಆಬ್ಜೆಕ್ಟ್ ಮೇಲೆ ಫ್ರಿಕ್ಷನ್ ಹೇಗೆ ಉಂಟಾಗುತ್ತೆ? ಆಪೋಸಿಟ್ ಡೈರೆಕ್ಷನಲ್ಲಿ ಉಂಟಾಗುತ್ತೆ. ಇನ್ ಬೋತ್ ಕೇಸಸ್ ದ ಫೋರ್ಸ್ ಅಪೋಸಸ್ ದ ಮೋಷನ್ ಆಫ್ ದ ಬುಕ್. ಇಲ್ಲಿ ಎರಡೂ ಕಡೆ ಎರಡು ಆ್ಯಕ್ಟಿವಿಟೀಸ್ನ ನೋಡಿದ್ವಲ್ವಾ ಬುಕ್ಸಲ್ಲಿ. ಇಲ್ಲಿ ಲೆಫ್ಟ್ ಟು ರೈಟಿಗೆ ಬುಕ್ಕನ್ನು ಪುಷ್ ಮಾಡಿದ್ದೀವಿ, ಇಲ್ಲಿ ಅದೇ ಆಪೋಸಿಟ್ ಡೈರೆಕ್ಷನ್ ರೈಟ್ ಟು ಲೆಫ್ಟಿಗೆ ಪುಷ್ ಮಾಡಿದ್ದೀವಿ. ಈ ಎರಡೂ ಕೇಸಸಲ್ಲಿ ದ ಫೋರ್ಸ್ ಆಫ್ ಫ್ರಿಕ್ಷನ್ ಆಲ್ವೇಸ್ ಅಪೋಸಸ್ ದ ಅಪ್ಲೈಡ್ ಫೋರ್ಸ್. ಏನು ನಾವು ಕೊಟ್ಟಿರ್ತಕ್ಕಂತಹ ಬಲ, ಅದರಿಂದ ಉಂಟಾಗಿರ್ತಕ್ಕಂಥ ಘರ್ಷಣೆ ಏನಾಗುತ್ತೆ? ಎರಡು ವಿರುದ್ಧ ದಿಕ್ಕಿನಲ್ಲಿ ಉಂಟಾಗಿದೆ, ಅಪೋಸಿಟ್ ಡೈರೆಕ್ಷನಲ್ಲಿ ಅಪ್ಲೈ ಆಗಿದೆ. In the above activity, the force of friction acts between the surface of the book and surface of the table. ಇಲ್ಲಿ ಘರ್ಷಣೆ ಅನ್ನೋದು ಯಾವುದರ ನಡುವೆ ಉಂಟಾಗಿದೆ? ಬುಕ್ ಆ್ಯಂಡ್ ಸರ್ಫೇಸ್ ಆಫ್ ಟೇಬಲ್. ಪುಸ್ತಕ ಮತ್ತು ಆ ಟೇಬಲ್ ಇವೆರಡರ ನಡುವೆ ಉಂಟಾಗಿರ್ತಕ್ಕಂಥ ಘರ್ಷಣೆಯಿಂದ ಏನಾಗ್ತಿದೆ? ಆಬ್ಜೆಕ್ಟ್ ಕ್ಯಾನ್ ಬಿ ಮೂವಿಂಗ್. ವಸ್ತು ಚಲಿಸ್ತಿದೆ ಅಂದರೆ ಅಲ್ಲಿ ಘರ್ಷಣೆ ಉಂಟಾಗಿದೆ. ಯಾವುದರ ನಡುವೆ? ವಸ್ತು ಅಂದರೆ ಅಲ್ಲಿ ಬುಕ್ಕೆ ಅಲ್ವಾ, ಆಬ್ಜೆಕ್ಟ್. ಅಲ್ಲಿ ಅದರ ಸರ್ಫೇಸ್ ಯಾವುದು? ಇಲ್ಲ ಟೇಬಲ್ ಇರ್ಬೋದು ಅಥವಾ ನೆಲ, ಲ್ಯಾಂಡ್ ಇರ್ಬೋದು, ಯಾವುದಾದ್ರೂ ಇರ್ಬೋದು. ನಾವು ಆ ವಸ್ತು ಯಾವುದ್ರ ಮೇಲಿರುತ್ತೆ ಆ ವಸ್ತು ಮತ್ತು ಅದು ಇರ್ತಕ್ಕಂತಹ ಜಾಗ ಅವೆರಡರ ನಡುವೆ ಉಂಟಾಗ್ತಕ್ಕಂಥ ಘರ್ಷಣೆಯಿಂದ ಆಬ್ಜೆಕ್ಟ್ಸ್ ಏನಾಗುತ್ತೆ? ಮೂವ್ ಆಗುತ್ತೆ. Is the friction the same for all the surfaces? Does it depend on the smoothness of the surfaces? Let us find out. ಅಂದರೆ ಈ ಘರ್ಷಣೆ ಅನ್ನೋದು ಎಲ್ಲ ಒಂದು ವಸ್ತುವಿನ ಮೇಲ್ಮೈ ಮೇಲೂ ಒಂದೇ ರೀತಿಯಾಗಿ ವರ್ತಿಸುತ್ತಾ ಅಥವಾ ಅದರ ಸ್ಮೂತ್ನೆಸ್ಸು ನುಣುಪಾದ ಮೇಲ್ಮೈ ಮೇಲೆ ಬೇರೆ ಥರನೋ ಅಥವಾ ಒರಟಾದ ಮೇಲ್ಮೈ ಮೇಲೆ ಬೇರೆ ಥರ ವರ್ತಿಸುತ್ತಾ ಅಂತೇಳಿ ತಿಳ್ಕೊಳ್ಳೋಣ. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಅಷ್ಟಿರಲಿ, ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಇದನ್ನು ಶೇರ್ ಮಾಡಿ, ಅವರು ಸಹ ನೋಡ್ಕೊಳ್ಳಿ. ಆ್ಯಂಡ್ ಆಡಿಯೋನ ಆನ್ ಮಾಡಿಕೊಂಡು 2-3 ಟೈಮ್ಸ್ ಟೆಕ್ಸ್ಟ್ ಬುಕ್ನ ಓದಿ. ಏನಾದ್ರು ಡೌಟ್ಸ್ ಇದ್ದರೆ ಅದನ್ನು ಕಾಮೆಂಟ್ ಮಾಡಿ. ವಿತ್ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ವಾಟ್ ಈಸ್ ಫ್ರಿಕ್ಷನ್ ಆ್ಯಂಡ್ ವಾಟ್ ಈಸ್ ಫೋರ್ಸ್ ಆಫ್ ಫ್ರಿಕ್ಷನ್? ಇಲ್ಲೇ ಟೆಕ್ಸ್ಟ್ ಬುಕ್ ಓದಿದ್ರೆ ನೀವು ಆನ್ಸರ್ ಸಿಗುತ್ತೆ. ಗಿವ್ ಎಕ್ಸಾಂಪಲ್ ಫೋರ್ಸ್ ಆಫ್ ಫ್ರಿಕ್ಷನ್ಗೆ. In what surface the force of friction can be applied on an object? ಬಲವನ್ನು ಪ್ರಯೋಗ ಮಾಡಿದ್ರೆ ಫ್ರಿಕ್ಷನ್ ಘರ್ಷಣೆ ಯಾವುದರ ನಡುವೆ ನಡೆಯುತ್ತೆ? ಬಿಟ್ವೀನ್ ದ ಆಬ್ಜೆಕ್ಟ್. ಇದಿಷ್ಟು ಹೋಮ್ವರ್ಕ್ ಕ್ವಶನ್ನು. ಆ್ಯಂಡ್ ಆಡಿಯೋನ ಕೇಳಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ನೀವು ಅವ್ರ ಜೊತೆನೂ ಡಿಸ್ಕಸ್ ಮಾಡಿ, ಆಗ ಮೆಮೊರಿನಲ್ಲಿ ಉಳಿಯುತ್ತೆ. ನಿಮ್ಮ ಪ್ಲೇಲಿಸ್ಟ್ನ ಚೆಕ್ ಮಾಡಿದ್ರೆ ಈ ಲೆಸನ್ ಎಲ್ಲ ಕಂಟಿನ್ಯೂಸ್ ವಿಡಿಯೋ ಸಿಗುತ್ತೆ. ಓಕೆನಾ? ಥ್ಯಾಂಕ್ ಯು.